ನಮ್ಮ ಹಿಂದಿನ ವಿಡಿಯೋದಲ್ಲಿ ಶುಕ್ರವಾರ ರಾತ್ರಿ ಬೆಂಗಳೂರಿನಿಂದ ಹೊರಟ್ವಿ. ಆಲ್ಮೋಸ್ಟ್ 9:30 ಆಗಿತ್ತು ನಾವು ಬಿಟ್ಟಾಗ. ನೆಕ್ಸ್ಟ್ ಡೇ ಬೀಡಹಳ್ಳಿ ಕ್ಯಾಂಪ್ ಸೈಟ್ ತಲುಪಿದಾಗ 4:30 ಹಂಗೆ ತಲುಪಿಟ್ಟಿದ್ವಿ. ಸೊ 6 o'clock ಫ್ರೆಶ್ ಅಪ್ ಆಗಿ 6 o'clock ಹಂಗೆ ಬ್ರೇಕ್ಫಾಸ್ಟ್ ಮಾಡಿ ಒಂದು 6:45 ಹಂಗೆ ನಮ್ಮ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಹತ್ತಕ್ಕೆ ಶುರು ಮಾಡಿದಾಗ ಫಸ್ಟ್ 1 to 2 ಕಿಲೋಮೀಟರ್ಸ್ ಈಸಿ ಅನ್ಸುತ್ತೆ, ಅಂದ್ರೆ ತುಂಬಾ ಏನು ಡಿಫಿಕಲ್ಟ್ ಅನ್ಸಲ್ಲ. ಆದ್ಮೇಲೆ ಸ್ವಲ್ಪ ಲೈಟ್ ಆಗಿ ಸ್ಟಿಪ್ ಶುರು ಆಗುತ್ತೆ. ಮಧ್ಯ ಸಿಕ್ಕಾಪಟ್ಟೆ ಲೀಚಸ್ ಇದ್ವು, ಹೆಜ್ಜೆಗೂ ಆಲ್ಮೋಸ್ಟ್ ನಿಂತ ಕಡೆ ಎಲ್ಲ ಲೀಚಸ್ ಮೈ ಮೇಲೆ ಹತ್ಕೋತಾ ಇತ್ತು. ಸೊ ಆಲ್ಮೋಸ್ಟ್ ಒಂದು 10 ಗಂಟೆ ಹಂಗೆ ಕುಮಾರ್ ಪರ್ವತ ಪೀಕ್ ತಲುಪಿದ್ವಿ. ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಕೂಡ ಇತ್ತು, ಅಲ್ಲಿ ದೇವ್ರ ದರ್ಶನ ಮಾಡಿ ಫೋಟೋಸ್ ಎಲ್ಲ ತಗೊಂಡ್ವಿ, ವಿಡಿಯೋಸ್ ಮಾಡಿದ್ವಿ, ವ್ಯೂಸ್ ನೋಡಿದ್ವಿ. ಅದಾದ್ಮೇಲೆ ಒಂದು 10:45 ಹಂಗೆ ಇಳಿಯಲಿಕ್ಕೆ ಶುರು ಮಾಡಿದ್ವಿ. 10:45 11 ಆಗಿತ್ತು ಇಳಿಯಲಿಕ್ಕೆ ಶುರು ಮಾಡಿದಾಗ. ಶೇಷ ಪರ್ವತ ಕಡೆ ಶುರು ಮಾಡಿದ್ವಿ. ಕುಮಾರ್ ಪರ್ವತದಿಂದ ಶೇಷ ಪರ್ವತಕ್ಕೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಅಗೇನ್ 30 to 45 ಮಿನಿಟ್ಸ್ ಕೂತಿದ್ವಿ. ಅಲ್ಲೆಲ್ಲ ವ್ಯೂಸ್ ನೋಡಿ ಸ್ನ್ಯಾಕ್ಸ್ ತಿಂದ್ವಿ, ಫ್ರೆಶ್ ಆಗಿ ಆಲ್ಮೋಸ್ಟ್ ಒಂದು 12:10 ಆಗಿತ್ತು ಕೆಳಗಡೆ ಇಳಿಯಕ್ಕೆ ಶುರು ಮಾಡಿದಾಗ. ಒನ್ ಆರ್ 2 ಕಿಲೋಮೀಟರ್ಸ್ ಏನೋ ಇದೆಯಂತೆ. ಸೊ ಕಲ್ಲುಮಂಟಪ ಹತ್ರ ಹೋಗಿ ಊಟ ಮಾಡಿ ದೆನ್ ವಿಲ್ ಪ್ರೊಸೀಡ್. ಸೊ ಟೈಮ್ ಇವಾಗ 12 ಆಯಿತು. ಮೋಸ್ಟ್ಲಿ ಅನದರ್ ಹಾಫ್ ಅನ್ ಅವರ್ ಒಳಗೆ ಅಲ್ಲಿ ತಲುಪಬಹುದು ಅಂತ ಮೊದಲು ಕಲ್ಮಂಟಪ ಹತ್ರ ಹೋಗಿ ಊಟ ಮಾಡೋಣ ಅನ್ಕೊಂಡಿದ್ವಿ. ಆಲ್ರೆಡಿ ಬೆಳಗ್ಗೆ ಎಲ್ಲರೂ ಬೇಗ ಟಿಫನ್ ಮಾಡಿದ್ರಿಂದ ಎಲ್ಲರಿಗೂ ಹೊಟ್ಟೆ ಹಸಿಯೋಕೆ ಶುರು ಆಯಿತು. ಅಲ್ಲೇ ಒಂದು ಕಡೆ ಫ್ಲಾಟ್ ಇರೋ ಕಡೆ ನೋಡಿ ಕೂತ್ಕೊಂಡು 12:45 ಹಂಗೆ ಊಟ ಮಾಡಿದ್ವಿ. ವ್ಯೂಸ್ ನೋಡ್ಕೋತಾ ಮಸ್ತ್ ಊಟ ಮಾಡಿದ್ವಿ, ಭಾಳ ಚೆನ್ನಾಗಿತ್ತು ವ್ಯೂಸ್ ಅಂತ ಸುತ್ತಮುತ್ತ. ಒಂದು 30 ಮಿನಿಟ್ಸ್ ಒಂಥರ ಊಟದ ಜೊತೆ ರೆಸ್ಟು ಆಯಿತು. ಆದಮೇಲೆ ನಾವು ಡಿಸೆಂಡ್ ಮತ್ತೆ ಶುರು ಮಾಡಿದ್ವಿ. ದೂರದಲ್ಲಿ ಅಲ್ಲೇನು ಊರು ಕಾಣ್ತಿದಲ್ಲ ಅದೇ ಸುಬ್ರಹ್ಮಣ್ಯ. ಸೊ ಅಲ್ಲಿಗೆ ನಾವು ಇವತ್ತು ತಲುಪಬೇಕಾಗಿರೋದು. ಸೊ ದಾರಿ ಇನ್ನೂ ತುಂಬ ದೂರ ಇದೆ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಮುಂದಿನ ದಾರಿ ಅಥವಾ ಸದ್ಯದ ಏನು ನಮಗೆ ಮುಂದಿನ ದಾರಿ ಇದೆಯಲ್ಲ ಅದನ್ನಷ್ಟೇ ಫೋಕಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೇನು ಮಧ್ಯೆ ಕಾಣಿಸ್ತಾ ಇಲ್ಲ ಅದೇ ಕಲ್ಮಂಟಪ. ರೆಸ್ಟ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಆ ಬೆಟ್ಟದ ಪೀಕಿಂದ ಬಂದಿದ್ದೀವಿ. ಅದು ಬಂದು ಕೆಲವೊಂದು ಕಡೆ ಮಧ್ಯ ಜೋರು ಮಳೆ ಆಯಿತು. ಸೊ ಐ ಕುಡಂಟ್ ಶೂಟ್ ಜೋರು ಮಳೆ ಸಲುವಾಗಿ. ಸೊ ಅಲ್ಲಿಂದ ಶುರುವಾಗಿ ಇಲ್ಲಿ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನೂ ಬೆಟ್ರ್ ಮನೆ ಹೋಗಲಿಕ್ಕೆ ಇನ್ನೂ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ 1-2 ಕಿಲೋಮೀಟರ್ ಆಗ್ಬೋದು. ಸ್ವಲ್ಪ ನಮ್ಮ ಹುಡುಗರೆಲ್ಲ ಅದು ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ. ನಾನೇನು ಹೇಳೋದಂದರೆ, ಇನ್ ಕೇಸ್ ನೀವು ಆಲ್ರೆಡಿ ಒನ್ ಆರ್ 2 ಟ್ರೆಕ್ಸ್ ಮಾಡಿದರೆ ಇದು ಕುಕ್ಕೆ ಇಳಿಯೋದು ಅಥವಾ ಕುಕ್ಕೆ ಹತ್ತೋದು ಸ್ವಲ್ಪ ನಿಮಗೆ ಓಕೆ ಅನಿಸುತ್ತೆ. ಯಾವುದು ಟ್ರೆಕ್ ಮಾಡಿದೆ ಸಡನ್ನಾಗಿ ಟ್ರೆಕ್ಕಿಗೆ ಬಂದರೆ ಕುಕ್ಕೆಯಿಂದ ಇಳಿಯೋದು ಅಥವಾ ಹತ್ತೋದು ಸ್ವಲ್ಪ ಡಿಫಿಕಲ್ಟ್ ಅಂತೂ ಆಗುತ್ತೆ. ಬಟ್ ವಿ ಹ್ಯಾವ್ ಟು ಪುಷ್. ಸೊ ಆಲ್ಮೋಸ್ಟ್ ಭಟ್ರ ಮನೆ ಹತ್ರ ಬರ್ತಾ ಇದ್ದೀವಿ. ಈಗ ರೂಟ್ ಅಂತೂ ಸ್ವಲ್ಪ ಈಸಿ ಅನಿಸ್ತಾ ಇದೆ. ಇಷ್ಟು ಟಫ್ ಎಲ್ಲ ಕಲ್ಲು ಗುಡ್ಡ ಎಲ್ಲ ಇಳಿದು ಪ್ಲೇನ್ ರೋಡ್ ಬಂದ ಕೂಡಲೇ ಸ್ವಲ್ಪ ಈಸಿ ಅನಿಸ್ತಾ ಇದೆ. ಸೊ ಒಂಥರ ಈ ಕಲ್ಲು ಮಣ್ಣುಗಳ ದಾರಿ ಅಂತೂ ಮುಗದೇ ಇಲ್ಲ.
ಕಂಟಿನ್ಯೂಸ್ ಕಲ್ಲು ಮುಳ್ಳು ದಾರಿಲೆ, ಕಲ್ಲು ಮುಳ್ಳಲ್ಲ ಕಲ್ಲು ದಾರಿ. 5 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಬೇಸ್ ಕ್ಯಾಂಪ್. ಸುಬ್ರಹ್ಮಣ್ಯ ಬೇಸ್ ಕ್ಯಾಂಪ್ 5 ಕಿಲೋಮೀಟರ್. ಹಾಂ, ಫಾರೆಸ್ಟ್ ಚೆಕ್ ಪಾಯಿಂಟ್ ಇತ್ತು. ನಾವು ಖುಷಿಯಿಂದ ಅದೇನೇ ಭಟ್ರ ಮನೆ ಅಂದ್ಕೊಂಬಿಟ್ವಿ. ಅದು ಭಟ್ರ ಮನೆ ಅಲ್ಲ ಅಂತೆ. ಇನ್ನೂ ಒಂದು 200 ಮೀಟರ್ಸ್ ಆಗ್ಬೋದು ಭಟ್ರ ಮನೆ. ಸಣ್ಣ ಪುಟ್ಟ ಕಲ್ಲುಗಳಿಟ್ಟಾರೆ ಇನ್ನು ನೋಡ್ರಿ ಇದು. ಹೋದಷ್ಟು ದೂರ. Very nice. How is the Josh? Hi. Hi. How is the Josh? ಇನ್ನೂ ಇದೆಯಾ ಜೋಶ್ ಎಲ್ಲರಿಗೂ? ಇನ್ನು ಜೋಶ್ ಇದೆಯಾ? ವಾಪಸ್ ಬರಂಗಿಲ್ಲ. Only Josh is that we are near Bhattar mane. ಭಟ್ರ ಮನೆ. For buttermilk. ಹೌದು, ನೀವು ಇಳಿಬೇಕಾದ್ರೆ ಹೆಂಗ ಅನ್ಸ್ತದೆ? ಇಳಿಬೇಕಾದ್ರೆ it's a hell lot of fun. Full fun cry. ಎಲ್ಲ cry ಎಲ್ಲ ಬರತ್ತೆ. ನೋಡಕ್ ಈಸಿ ಐತಿ, ಬಟ್ ನೋಡಕ್ ಈಸಿ ಅನ್ನಿಸ್ತೈತಿ. ನೋಡಿದ್ರೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ರಿಯಾಲಿಟಿ ಏನಂತ. ಹೇಗಿತ್ತು? ಗುಡ್. ಇನ್ನೂ ವೇ ಟು ಗೋ. ದೃಶ್ಯ, how was the experience for you? Very good. Very good. ಎಲ್ಲಿಂದ ಬಂದಿದೆ ಸರ್? ಊಟ ತಿಂಡಿ ಏನೂ ಇರಲ್ಲ ಅಂತೆ. ಅವ್ರು ಹೇಳ್ತಿದ್ದಾರೆ ಸುಮ್ಮನೆ ಮತ್ತೆ ಓಡ್ಬೇಕು ಅಂತ ಹೇಳ್ತಿದ್ದಾರೆ. ಹೋಗೋಣ ನಡ್ರಿ, ಹೆಂಗಾರ ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿವರೆಗೆ ಹೋಗೋಣ. ಬಟ್ ಅಟ್ ದಿ ಎಂಡ್ ಆಫ್ ದಿಸ್ ಇಸ್ ದ ಭಟ್ರ ಮನೆ. ಸೊ ನಮ್ಮದು ಟ್ರಾಜಿಡಿ ಏನಾಯ್ತಂದರೆ, ಟ್ರಾಜಿಡಿ ಕಮ್ ಹ್ಯಾಪಿ. ಭಟ್ರ ಮನೆ ಅಂದ್ಕೊಂಡು ಬಂದ್ವಿ. ಭಟ್ರ ಮನೆ ಏನೋ ಸಿಕ್ತು, ಆದರೆ ಫುಡ್ ಸರ್ವಿಂಗ್ ಎಲ್ಲ ಕ್ಲೋಸ್ ಆಗಿತ್ತಂತೆ. ಮತ್ತೆ ಒಂದು 5 ನಿಮಿಷ ಕುಂತು ಮತ್ತೆ ನಮ್ಮ ಜರ್ನಿ ಶುರು ಮಾಡಿದ್ವಿ. ಸೊ ಇಲ್ಲಿಂದ ಅನದರ್ 5 ಕಿಲೋಮೀಟರ್ ಇದೆಯಂತೆ. ನನ್ನ ಪ್ರಕಾರ ಈಗ ಆಲ್ರೆಡಿ ಟೈಮು 4:11 ಆಗಿದೆ. ಮಿನಿಮಮ್ 2.5 hours ಅಂತೂ ಆಗ್ಬೋದು. 6:30 ಒಳಗೆ ರೀಚ್ ಆಗ್ಬೋದು ಅಂತ ಹೋಪಿಂಗ್. ಮುಂದೆ ವ್ಯೂ ನೋಡಿ, ಈ ಕಡೆ ಫುಲ್ ಗ್ರೀನು, ಈ ಕಡೆ ಫುಲ್ ಮೋಡ ಫುಲ್ ಕವರ್ ಆಗಿದೆ. ಮೋಡದ ಮೇಲೆ ನಾವಿದ್ದೀವಿ. ಇಂಥ ಒಂದು ವ್ಯೂ ಆಗುತ್ತೆ, ಇಲ್ಲೊಂದು ವ್ಯೂ, ಟೋಟಲಿ ಡಿಫ್ರೆಂಟ್ ವ್ಯೂಸ್. ವಾವ್. ಬೋರ್ಡ್ ಹಾಕಿದ್ದಾರೆ, ಸುಬ್ರಹ್ಮಣ್ಯ ಬೇಸ್ ಕ್ಯಾಂಪ್ 4 ಕಿಲೋಮೀಟರ್ ಅಂತ. ಸೊ ನಮಗೂ ಇದು ಫಸ್ಟ್ ಟೈಮ್ ಅಲ್ಲ. ಸೊ ಬೇಸ್ ಕ್ಯಾಂಪಿಗೆ ಕೂಡ ಎಂಡ್ ಆಗುತ್ತಾ ಅಥವಾ ಇನ್ನು ಮುಂದೆ ನಡ್ಕೊಳ್ಬೇಕಾ ಗೊತ್ತಿಲ್ಲ. ಹೋಪ್ಫುಲಿ ಅನದರ್ 4 ಕಿಲೋಮೀಟ್ರಲ್ಲಿ ವಿಲ್ ಎಂಡ್. ಸೊ ಎಲ್ಲ ಸ್ವಲ್ಪ ಕೂತಿದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಆಯಿತು, ಕೈ ಕಾಲುಗಳು ಪದ ಹೇಳ್ತಿದೆಯಾ? ರೆಸ್ಟ್ ಮಾಡ್ತಾ ಇದ್ದೀವಿ. ಅನದರ್ 3-4 ಕಿಲೋಮೀಟರ್ ಅಂತೂ ಆಗುತ್ತೆ. ಇಳಿಬೇಕಾದ್ರೆ ಲೆಂತ್ ಅನ್ಸುತ್ತೆ. ಹ್ಯಾಪನ್ಸ್, ಮೇಕ್ಸ್ ಇಟ್ ಅಪ್ ಸ್ಟ್ರಾಂಗ್. ಇಳಿತಾದ್ರೆ ಕಡಿಮೆನೇ ಆಗಲ್ಲ. ಇನ್ನೂ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಇರಬೇಕು. ಟೈಮ್ ಈಗ 5:15, 5:10 ಆಯಿತು. ಸೊ ಮೋಸ್ಟ್ ಪ್ರಾಬಬ್ಲಿ 6 ಒಳಗೆ ಹೋಗ್ತೀವಿ ಅನಿಸುತ್ತೆ. ಬಟ್ ಇಳಿಯಾಗ ಹತ್ತಿರ ಬಂದ್ರೂ ಟೆರೈನ್ ಮಾತ್ರ ಕಲ್ಲು ಮತ್ತು ಸ್ಟೀಪ್ ಇದೆ. ಹಾಗಾಗಿ ಸ್ಟಿಲ್ ಏನು ಈಸಿ ಅನ್ನಿಸ್ತಿಲ್ಲ. ಅನದರ್ 1 hour. ಇಲ್ಲೊಂದು ಬೋರ್ಡ್ ಕಾಣಿಸ್ತದೆ, ಏನಂದರೆ ಸುಬ್ರಹ್ಮಣ್ಯ ಬೇಸ್ ಕ್ಯಾಂಪ್. ಅದು ಎಷ್ಟು ಕಿಲೋಮೀಟರ್ ಅನ್ನೋದು ಕಾಣಿಸ್ತಿಲ್ಲ. ಅದು ಎಷ್ಟು ಕಿಲೋಮೀಟರ್ ಅನ್ನೋದು ಅಲ್ಲಿ ಮಧ್ಯೆ ಹೋಗ್ಬಿಟ್ಟಿದೆ. ಬಟ್ ಅದು ಆ ಕಡೆ ಇಲ್ಲಿ ಹೋಗೋದು ಕೊಟ್ಟಿರ್ತಾರೆ. ಫಾರೆಸ್ಟ್ ಆಫೀಸ್ ಗಿರಿಗದ್ದೆ 2 ಕಿಲೋಮೀಟರ್ ಅಂತ ಕೊಟ್ಟಿದೆ. ಸೊ ಈಗ ಸ್ವಲ್ಪ ಬೆಟರ್ ಆಗ್ತಾ ಇದೆ ಟೆರೈನ್, ಅಟ್ಲೀಸ್ಟ್ ಒಂದು ಲೆವೆಲ್ಗಿದೆ. ಬಟ್ ಇಷ್ಟೊತ್ತವರೆಗೂ ಬರೀ ಕಲ್ಗುಡ್ಡ ಇಳಿಯೋದೇ ಆಯಿತು. ನಾವು ದಿಸ್ ಇಸ್ ಸಮ್ ವಾಟ್ ಬೆಟರ್. ಇನ್ನೂ ಟೆರೈನ್
ಇನ್ನೂ ಈವೆಂಟ್ ಟೆರೇನ್ ಸಿಗ್ತಾನೆ ಇಲ್ಲ, ಇದು ಸ್ಟಿಲ್ ಅನ್ಈವೆಂಟ್ ಟೆರೇನ್ ಇದೆ. ಇಲ್ಲೊಂದು ಕಡೆ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ಇಲ್ಲೊಂದು ಕಡೆ ಚೆನ್ನಾಗಿದೆ ಕೂತ್ಕೊಳ್ಳೋದು ಜಾಗ. ಸೊ ಇನ್ನೂ ಎಷ್ಟು ಡಿಸ್ಟೆನ್ಸ್ ಇದೆ ಬೇಸ್ ಕ್ಯಾಂಪಿಗೆ ಅಂತ ಗೊತ್ತಿಲ್ಲ. 1-2 ಕಿಲೋಮೀಟರ್ ಆಗ್ಬೋದಾ ಅಥವಾ ಆಲ್ಮೋಸ್ಟ್ ಬಂದಿದೆ ಗೊತ್ತಿಲ್ಲ. ಸೊ ವಿಲ್ ಸಿ. ಸೊ ಟೈಮ್ ಇವಾಗ 7 o'clock. ಸೊ ಆಲ್ಮೋಸ್ಟ್ 12 hours 30 minutes ತೊಗೊಂಡಿದ್ದೀವಿ ಬೀಡಳ್ಳಿಯಿಂದ ಹತ್ತಿ ಕುಕ್ಕೆ ಬೇಸ್ ಕ್ಯಾಂಪ್ ರೀಚ್ ಆಗಲಿಕ್ಕೆ. ಸೊ ಇಳಿಬೇಕಾದ್ರಂತೂ ಸಿಕ್ಕಾಪಟ್ಟೆ ಟಫ್ ಅನ್ನಿಸ್ತು ನಮಗಂತೂ, ಎಸ್ಪೆಷಲಿ ಕುಮಾರ ಪರ್ವತದಿಂದ ಕುಕ್ಕೆ ಬೇಸ್ ಫುಲ್ ರಾಕಿ ಟೆರೇನ್. ಸೊ